ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶ್ರೀಕನ್ನಡ ವ್ಲಾಗ್ಸ್ ಚಾನಲ್ಗೆ ಆಧಾರದ ಸ್ವಾಗತ. ಬನ್ನಿ, ಶ್ರೀರಾಮನವಮಿ ಬಗ್ಗೆ ಸ್ವಲ್ಪ ಚುಟುಕಾಗಿ ಈ ಚಾನಲಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಯಾವಾಗ ಈ ಶ್ರೀರಾಮನವಮಿ ನಾವು ಆಚರಣೆ ಮಾಡಬೇಕು, ಯಾವಾಗ ಬಿದ್ದಿದೆ ಅಂತ ಹೇಳಿಬಿಟ್ಟು ನೋಡ್ತಾ ಹೋಗೋಣ. ಈ ಒಂದು ಶ್ರೀರಾಮನವಮಿಯ ತಿಥಿ ಮಾರ್ಚ್ 26ನೇ ತಾರೀಕು ಬೆಳಗ್ಗೆ 11:48 ಆರಂಭವಾಗಿ ಮಾರ್ಚ್ 27ನೇ ತಾರೀಕು ಬೆಳಗ್ಗೆ 10:06 ಈ ಒಂದು ತಿಥಿ ಮುಗಿಯುತ್ತೆ. ನಮ್ಮ ಒಂದು ಪಂಚಾಂಗದ ಪ್ರಕಾರ ಯಾವಾಗ ಸೂರ್ಯೋದಯದ ಸಮಯದಲ್ಲಿ ತಿಥಿ ಇರುತ್ತೋ ಅವತ್ತೇ ನಾವು ಪ್ರತಿಯೊಂದು ತಿಥಿಗಳನ್ನು ಅಥವಾ ಹಬ್ಬ ಹರಿದಿನಗಳನ್ನು ನಾವು ಆಚರಣೆ ಮಾಡೋದು ಸಂಪ್ರದಾಯ ನಮ್ಮಲ್ಲಿದೆ. ಹಾಗಾಗಿ ಮಾರ್ಚ್ 27ನೇ ತಾರೀಕು ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದೇಶದಾದ್ಯಂತ ಶ್ರೀರಾಮನವಮಿಯನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಬನ್ನಿ, ಈ ಶ್ರೀರಾಮನವಮಿ ಹಬ್ಬದ ದಿನ ಒಂದು ವೈಶಿಷ್ಟ್ಯತೆ ಏನು ಅಂತ ನಾವು ತಿಳ್ಕೊಳ್ತಾ ಹೋಗೋಣ. ಮಹಾವಿಷ್ಣುವಿನ 7ನೇ ಅವತಾರವೇ ಶ್ರೀರಾಮಚಂದ್ರರು. ಇವರು ಜನಿಸಿದ ನವಮಿಯೇ ಶ್ರೀರಾಮನವಮಿ. ಈ ಒಂದು ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಅಂದರೆ ಹಬ್ಬದ ವಾತಾವರಣ. ಚೈತ್ರ ಮಾಸದ 9ನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳಲ್ಲಿ ಬರುವ ಹಬ್ಬ ಇದು. ಇನ್ನು ಪೌರಾಣಿಕವಾಗಿ ಇದನ್ನು ಹೇಳೋದಾದರೆ, ದಶರಥ ಮಹಾರಾಜರಿಗೆ ಮಕ್ಕಳಿಲ್ಲದ ಕಾರಣ ಅವರು ಪುತ್ರಕಾಮೇಷ್ಟಿ ಯಾಗವನ್ನು ಆಚರಿಸಿದಾಗ ಆ ಒಂದು ಯಜ್ಞಕ್ಕೆ ಸಂತುಷ್ಟನಾಗಿ ಪ್ರಜಾಪತಿಯನ್ನು ಪಾಯಸವನ್ನು ಕೊಟ್ಟಾಗ ತನ್ನ 3 ಪತ್ನಿಯರಾದ ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರರಿಗೆ ಅದನ್ನು ಹಂಚಿದಾಗ ಕೌಸಲ್ಯ ಮಗನಾಗಿ ಶ್ರೀರಾಮನವಮಿ ಎಂದು ರಾಮರು ಜನ್ಮ ತಾಳ್ತಾರೆ. ದಶಮಿ ಎಂದು ಲಕ್ಷ್ಮಣ, ಶತ್ರುಘ್ನರು ಸುಮಿತ್ರಾಗೆ, ಹಾಗೆ ಕೈಕೇಯಿಗೆ ಭರತನು ಜನ್ಮ ತಾಳ್ತಾರೆ. ಹೀಗೆ ನವಮಿ ಎಂದು ಜನ್ಮ ತಾಳಿದ ಶ್ರೀರಾಮಚಂದ್ರನ ದಿನವನ್ನು ನಾವು ಶ್ರೀರಾಮನವಮಿಯನ್ನಾಗಿ ನಾವು ವಿಜೃಂಭಣೆಯಿಂದ ಬಹು ಸಂತೋಷದಿಂದ ನಾವು ಆಚರಣೆ ಮಾಡ್ತೀವಿ. ಈ ದಿನ ನಾವು ಶ್ರೀರಾಮಚಂದ್ರನ ಪೂಜೆ ಮಾಡಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿಯು ನೆಲೆಸುತ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗೆ ಧಾರ್ಮಿಕ ನಂಬಿಕೆ ಪ್ರಕಾರ ಸ್ನೇಹಿತರೆ, ದೇವತೆಗಳು ಹಾಗೂ ದೇವರುಗಳು ಅವತಾರ ತಾಳಿದ ದಿನದಂದು ಭೂಮಿಯ ಮೇಲೆ ಅವರ ದೈವಿಕ ತತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರುತ್ತದೆ. ಈ ದಿನ ನಾವು ಶ್ರೀರಾಮನಾಮನ ಜಪವನ್ನು ನಾವು ಪಠಿಸಿದರೆ, ಶ್ರೀರಾಮನ ಉಪಾಸನೆಗಳನ್ನು ಮಾಡೋದರಿಂದ ಸಾಕಷ್ಟು ಪ್ರಯೋಜನಗಳನ್ನ ನಾವು ಪಡಿಬಹುದು ಅಂತ ಹೇಳ್ತಾರೆ. ಶ್ರೀರಾಮ ಎನ್ನುವ 2 ಅಕ್ಷರಗಳಲ್ಲಿ ಮಹತ್ವಪೂರ್ಣವಾದ ಅರ್ಥ ಇದೆ. ರಾ ಎಂದರೆ ಬೆಳಕು, ಮಾ ಎಂದರೆ ಒಳಗೆ, ಅಂದರೆ ನಮ್ಮೊಳಗೆ ಇರುವ ದೈವಿಕ ಬೆಳಕು ರಾಮ ಅಂತ ಸ್ನೇಹಿತರೆ. ಶ್ರೀರಾಮಚಂದ್ರನು ಜನಿಸಿದ ಸ್ಥಳ ಅಯೋಧ್ಯ. ಅದು ಯುದ್ಧವಿಲ್ಲದ ಸಮೃದ್ಧಿ ಹಾಗೂ ನ್ಯಾಯಯುತವಾಗಿರುವ ಸ್ಥಳವೇ ಅಯೋಧ್ಯ ಅಂತ ಹೇಳ್ತಾರೆ. ಸತ್ಯಯುಗದಲ್ಲಿ ವಿವಿಧ ಗ್ರಹಗಳ ದೇವರು ಹಾಗೆ ರಾಕ್ಷಸರ ಮಧ್ಯೆ ಯುದ್ಧ ನಡೆಯಿತು. ತ್ರೇತಾಯುಗದಲ್ಲಿ ಒಂದೇ ಗ್ರಹದಲ್ಲಿ ವಾಸ ಮಾಡುತ್ತಿದ್ದ ದೇವರು ಮತ್ತು ಅಸುರರ ಮಧ್ಯೆ ಯುದ್ಧ ನಡೆಯಿತು. ಅಂದರೆ ಅಯೋಧ್ಯೆಯಲ್ಲಿ ರಾಮ, ಲಂಕೆಯಲ್ಲಿ ರಾವಣ, ಇವರ ಮಧ್ಯದಲ್ಲಿ ಯುದ್ಧ ನಡೆಯಿತು. ಇನ್ನು ದ್ವಾಪರ ಯುಗದಲ್ಲಿ ಒಂದೇ ಕುಟುಂಬದವರಾದ ಪಾಂಡವರು ಮತ್ತು ಕೌರವರ ಮಧ್ಯೆ ಯುದ್ಧ ನಡೆಯಿತು. ಈಗ ಕಲಿಗಾಲದಲ್ಲಿ ಅದು ನಮ್ಮೊಳಗೆ ನಡೆಯುತ್ತಿದೆ. ಅಂದರೆ ಸ್ನೇಹಿತರೆ, ರಾಮನು ನಮ್ಮ ಆತ್ಮವಾದರೆ ಸೀತೆಯು ನಮ್ಮ ಮನಸ್ಸು, ಹನುಮಂತ ನಮ್ಮ ಜೀವಶಕ್ತಿ, ರಾವಣನು ನಮ್ಮ ಅಹಂಕಾರ. ಮನಸ್ಸು ಆವರಿಸಿಕೊಂಡಾಗ, ಅಹಂಕಾರ ನಮ್ಮ ಮನಸ್ಸನ್ನು ಆವರಿಸಿಕೊಂಡಾಗ ನಮ್ಮ ಆತ್ಮ ಪ್ರಕ್ಷುಬ್ಧಗೊಳ್ಳುತ್ತದೆ. ಮನಸ್ಸು ಮತ್ತು ಆತ್ಮವನ್ನು ಸಮಾನಾತ್ಮಕಗೊಳಿಸಲು ಧ್ಯಾನ ಮಾಡಿ ಉಸಿರಾಟದ ಮೂಲಕ ನಮ್ಮ ಮನಸ್ಸು ಮತ್ತು ಆತ್ಮವನ್ನು ನಿಯಂತ್ರಿಸಬಹುದು. ಅಂದರೆ ನಮ್ಮೊಳಗಿನ ರಾಮ ಮತ್ತು ಸೀತೆ ಒಂದಾದರೆ ಅಹಂಕಾರ ನಾಶ ಆಗುತ್ತೆ ಅನ್ನೋದು ಇದರ ಅರ್ಥ ಸ್ನೇಹಿತರೆ. ಇನ್ನು ಇವತ್ತಿನ ವಿಶೇಷವಾಗಿ ಬೆಲ್ಲದ ಪಾನಕ, ಕೋಸುಂಬರಿ ಮತ್ತು ಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸ್ತಾರೆ. ಕೆಲವರು 9 ದಿನಗಳ ಕಾಲ ಉಪವಾಸವನ್ನು ಆಚರಣೆ ಮಾಡ್ತಾರೆ. ಇನ್ನು ಶ್ರೀರಾಮಚಂದ್ರನ ಒಂದು ಶ್ಲೋಕ ಏನಿದೆ, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಈ ಒಂದು ಶ್ಲೋಕವನ್ನು ನಾವು 3 ಬಾರಿ ಪಠಿಸಿದರೆ ವಿಷ್ಣು ಸಹಸ್ರನಾಮವನ್ನು ಪಠಿಸಿದಷ್ಟೇ ಶಕ್ತಿಯನ್ನು ಈ ಒಂದು ಶ್ರೀರಾಮನ ಈ ಶ್ಲೋಕಕ್ಕಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಒಟ್ಟಿನಲ್ಲಿ ಅಧರ್ಮದ ಮೇಲೆ ಧರ್ಮದ ವಿಜಯವನ್ನು ಈ ಶ್ರೀರಾಮನವಮಿ ಸೂಚಿಸುತ್ತೆ. ಹಾಗೆ ಒಂದು ಸಂದೇಶ ಏನಾಗಿರ್ಬೋದು, ಎಲ್ಲರೂ ಒಳ್ಳೆಯ ಒಂದು ಮನೋಭಾವನೆಯನ್ನು ಒಂದು ಶ್ರೀರಾಮಚಂದ್ರನನ್ನು ಆದರ್ಶ ವ್ಯಕ್ತಿಯನ್ನಾಗಿ ತೆಗೆದುಕೊಂಡು ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬಾಳಬೇಕೆಂಬುದನ್ನು ಕೂಡ ಈ ಶ್ರೀರಾಮನವಮಿ ಹಬ್ಬ ಸೂಚಿಸುತ್ತೆ ಸ್ನೇಹಿತರೆ. ಇದು ಒಂದು ನನ್ನ ಮಾತುಗಳಲ್ಲಿ ಶ್ರೀರಾಮನವಮಿ ಹಬ್ಬದ ಬಗ್ಗೆ ಚುಟುಕಾಗಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಮುಂದಿನ ದಿನ ಮುಂದೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.